ಈ ಒಂದು ಗ್ಯಾಸ್ಟ್ರೈಟಿಸ್ ಅನ್ನ ಹೆಚ್ಚಾದಂತ ಅಸಿಡಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬಹುದು? ಟ್ರಿಪಲ್ ಥೆರಪಿ ಅಂದ್ರೆ ಏನು? ಇದಕ್ಕೆ ಮೂಲ ಕಾರಣ ಎಚ್ ಪೈಲೋರಿ ಅನ್ನುವಂತ ಕೆಟ್ಟ ಬ್ಯಾಕ್ಟೀರಿಯಾ. ಆಯುರ್ವೇದ ಏನ್ ಹೇಳುತ್ತೆ ಅಂದ್ರೆ ಎಲ್ಲಾ ರೋಗಕ್ಕೆ ಮೇನ್ ಕಾರಣ ನಮ್ಮ ಹೊಟ್ಟೆ. ಇನ್ನೊಂದು ತಪ್ಪು ಕಲ್ಪನೆ ಜನರು ಏನ್ ಅನ್ಕೋತಿದಾರೆ ಅಂದ್ರೆ ಈ ಮಸಾಲಾ ಐಟಮ್ ತಿನ್ನೋದ್ರಿಂದ, ಸ್ಪೈಸಿ ಐಟಮ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಬರುತ್ತೆ ಅಂದ್ರೆ ಮೇನ್ ಕಾಸ್ ಆಫ್ ದ ಡಿಸೀಸ್ ಏನಂದ್ರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ. ಹೊಟ್ಟೆಯಲ್ಲಿ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಜಾಸ್ತಿ ಆದ್ರೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಹೊಟ್ಟೆಯಲ್ಲಿ 2 ತರದ ಬ್ಯಾಕ್ಟೀರಿಯಾ ಇದೆ, ಒಂದು ಒಳ್ಳೆ ಬ್ಯಾಕ್ಟೀರಿಯಾ, ಅದೇ ರೀತಿ ಒಂದು ಕೆಟ್ಟ ಬ್ಯಾಕ್ಟೀರಿಯಾ. ಕೆಟ್ಟ ಬ್ಯಾಕ್ಟೀರಿಯಾ ಅಂದ್ರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ. ಹೆಚ್ಚಾದಂತ ಅಸಿಡಿಟಿಗೆ ಮುಖ್ಯವಾದ ಕಾರಣ ಎಚ್ ಪೈಲೋರಿ ಅನ್ನುವಂತ ಕೆಟ್ಟ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ನಮ್ಮ ಬ್ರೈನ್ ಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಹಾರ್ಮೋನ್ ಸೆರೋಟೋನಿನ್. ಖುಷಿಯಾಗಿ ಇರ್ಬೇಕು ಅಂದ್ರೆ ಈ ಒಂದು ಹಾರ್ಮೋನ್ ಸೆರಾಟೋನಿನ್ ಅದು ನಮ್ಮ ಹೊಟ್ಟೆಯಲ್ಲೇ ರಿಲೀಸ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ನಮ್ದು ಡೈಜೆಷನ್ ಕರೆಕ್ಟ್ ಆಗ್ತಾ ಇಲ್ಲದಿದ್ರೆ ಈ ಹಾರ್ಮೋನ್ ರಿಲೀಸ್ ಆಗಲ್ಲ. ಸೊ ನಮ್ಗೆ ಖುಷಿಯಾಗಿರ್ಲಿಕ್ಕೆ, ಹ್ಯಾಪಿ ಆಗಿರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಇಮ್ಯುನಿಟಿ ಪವರ್ ಲೋ ಆಗುತ್ತೆ, ಜೊತೆಗೆ ಮತ್ತೆ ಪೈಲೋರಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಅಂತೆ. ಈಗ ಸಿಂಪ್ಟಮ್ಸ್ ನೋಡುದಾದ್ರೆ ಹೊಟ್ಟೆ ಉಬ್ರ ಆಗುದು, ತೇಗ್ ಬರುದು, ಎದೆ ಉರಿ, ಹೊಟ್ಟೆ ನೋವು, ಅಜೀರ್ಣತೆಯ ಸಮಸ್ಯೆ, ಮಲಬದ್ಧತೆಯ ಸಮಸ್ಯೆ ಇದೆಲ್ಲ ಇರುತ್ತೆ. ಈಗ 2 ತರದ ಆಸಿಡಿಟಿ ಇರುತ್ತೆ, ಒಂದು ಹೈಪೋ ಆಸಿಡಿಟಿ ಜೊತೆ ಇನ್ನೊಂದು ಹೈಪರ್ ಆಸಿಡಿಟಿ ಅಂತ. ಹೈಪೋ ಆಸಿಡಿಟಿಯಲ್ಲಿ ಆಸಿಡ್ ಹೊಟ್ಟೆಯಲ್ಲಿ ಸ್ಟಮಕ್ ಆಸಿಡ್ ಕಂಟೆಂಟ್ ಕಡಿಮೆ ಇರುತ್ತೆ, ಹೈಪರ್ ಆಸಿಡಿಟಿಯಲ್ಲಿ ಜಾಸ್ತಿ ಇರುತ್ತೆ. ಸೊ ಇದನ್ನು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು, ಯಾವುದು ಅವರಿಗೆ ಇದೆ ಅಂತ, ಹೈಪೋ ಇದೆಯಾ ಅಥವಾ ಹೈಪರ್ ಆಸಿಡಿಟಿ. 2 ತರ ಆಗತ್ತೆ. ಒಂದ್ಸಲ ಆಸಿಡ್ ಸೆಕ್ರೇಷನ್ ಕಡಿಮೆ ಆದ್ರೆ ಹೈಪೋ ಆಸಿಡಿಟಿ ಆಗುತ್ತೆ. ಕೆಲವರಿಗೆ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗಿ ಎಚ್ ಪೈಲೋರಿ ಇದ್ದೇ ಇರುತ್ತೆ, ಅವರಿಗೆ ಹೈಪರ್ ಆಸಿಡಿಟಿ ಆಗುತ್ತೆ. ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಮೇಡಮ್? ಇದಕ್ಕೆ ACV ಟೆಸ್ಟ್ ಅಂತ, ಆಪಲ್ ಸಿಡಾರ್ ವಿನೆಗರ್ ಟೆಸ್ಟ್ ಅಂತ. ಸೊ ಆಪಲ್ ಸಿಡರ್ ವಿನೆಗರ್ ಅನ್ನುವಂತಹ ಲಿಕ್ವಿಡ್ ನಿಮಗೆ ಮೆಡಿಕಲ್ ಶಾಪ್ ಗಳಲ್ಲಿ ಸಿಗುತ್ತೆ. 1 ಸ್ಪೂನ್ 1 ಗ್ಲಾಸ್ ನೀರಿಗೆ ಹಾಕಿ 10 ನಿಮಿಷ ಮುಂಚೆ, ಊಟಕ್ಕಿಂತ ಮುಂಚೆ ನಾವು ಕುಡಿಬೇಕು. ಕುಡಿದಾದ್ಮೇಲೆ ಅವ್ರು ಕಂಪ್ಲೀಟ್ ಆಗಿ ಕೂಲ್ ಆಗಿ ಏನ್ ಕಂಫರ್ಟ್ ಆಗಿ ಇದ್ದಾರಾದ್ರೆ ಅವರಿಗೆ ಹೈಪೋ ಆಸಿಡಿಟಿ ಇದೆ ಅಂತ. ಆಪಲ್ ಸಿಡರ್ ವಿನೆಗರ್ ಇದು ಆಸಿಡ್. ಸೊ ಇದು ಒಳ್ಳೆ ಆಸಿಡ್, ಹೊಟ್ಟೆಗೆ ಬಹಳ ಒಳ್ಳೇದು, ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೂ ಒಳ್ಳೇದು, ಹೆಲ್ಪ್ ಮಾಡುತ್ತೆ. ಅದು ಹೈಪೋ ಆಸಿಡಿಟಿ, ಆಸಿಡ್ ಸೆಕ್ರೇಷನ್ ಕಡಿಮೆ ಆಗಿ ಇರುತ್ತೆ. 40% ಜನರಲ್ಲಿ ಇದು ಇದೆ. ಸೊ ಹಾಗಾಗಿ ಇದನ್ನ ಮಾಡಿ ನೋಡಿ ನೀವು. ಸೊ ನಿಮ್ಗೆ ಆಸಿಡಿಟಿ ಇದರಿಂದ ಕಡಿಮೆ ಆಗುತ್ತೆ ಅಂದ್ರೆ ಕಂಟಿನ್ಯೂ ಮಾಡಿ. ಖಂಡಿತವಾಗಿ 1 ತಿಂಗಳ ನೀವು ಇದನ್ನ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಆದಷ್ಟು ಹಲ್ಲಿಗೆ ತಾಗಿಸದೆ ಡೈರೆಕ್ಟ್ ಆಗಿ ಕುಡಿದಕ್ಕೆ ಪ್ರಯತ್ನ ಮಾಡಿ. 1 ಗ್ಲಾಸ್ ನೀರಿಗೆ 1 ಚಮಚ ಆಪಲ್ ಸಿಡರ್ ವಿನೆಗರ್. ಸೊ ಆಪಲ್ ಸಿಡರ್ ವಿನೆಗರ್ ನ ಹಾಕೊಂಡು ಇದನ್ನು 1 ತಿಂಗಳ ನೀವು ಆಹಾರ ಸೇವಿಸ್ತಾ ಬಂದ್ರೆ ದಿನಕ್ಕೆ 3 ಹೊತ್ತು, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಸೊ 3 ಹೊತ್ತು ತೆಗೆದುಕೊಳ್ಳೋದು 3 ಹೊತ್ತು, 2 ಹೊತ್ತು ಆಹಾರ ತೆಗೆದುಕೊಳ್ಳೋದಾದ್ರೆ 2. ಸೊ ಹೀಗೆ ಮಾಡೋದ್ರಿಂದಾಗಿ ಆಸಿಡಿಟಿ ಕಡಿಮೆ ಆಗುತ್ತೆ. ಇದು ಹೈಪೋ ಆಸಿಡಿಟಿ ಆಯ್ತು. ಈಗ ಆಪಲ್ ಸಿಡರ್ ವಿನೆಗರ್ ತಗೊಂಡು 10 ನಿಮಿಷ ಬಿಟ್ಟು ಆಹಾರ ತೆಗೆದುಕೊಂಡಾದ್ಮೇಲೆ ಅವರಿಗೆ ತೇಗ್ ಬರೋದು, ಹುಳಿ ತೇಗ್ ಬರೋದು, ಮತ್ತೆ ತ್ರಾಸ ಆಗೋದು, ಎದೆ ಉರಿ ಆಗೋದು ಆಗ್ತಾ ಬಂದ್ರೆ ಅದು ಹೈಪರ್ ಆಸಿಡಿಟಿ. ಆಸಿಡ್ ಆಲ್ರೆಡಿ ಇದೆ, ಮತ್ತೆ ನೀವು ಆಸಿಡ್ ಕೊಟ್ಟಿದ್ದೀರಾ, ಹಾಗಾಗಿ ಮತ್ತೆ ಆಸಿಡ್ ಜಾಸ್ತಿ ಆಗಿ ಸಮಸ್ಯೆ ಆಗಿದೆ. ಸೊ ಅದಕ್ಕೆ ಏನ್ ಮಾಡೋದು? ಸೊ ಇದಕ್ಕೆ ಮೇನ್ ಆಗಿ ನ್ಯಾಚುರಲ್ ಟ್ರಿಪಲ್ ಥೆರಪಿ ಅಂತ. ಸೊ ಟ್ರಿಪಲ್ ಥೆರಪಿಯಲ್ಲಿ ವೆಜಿಟೇಬಲ್ಸ್ ಜಾಸ್ತಿ